ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶ್ರಾವಣದ ಸವಿರುಚಿ ಹಬ್ಬದ ಅಡುಗೆ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಎಲ್ಲರದು ಒಂದೇ ಕ್ವೆಶ್ಚನ್, ನೀವು ಮೆಜರ್ಮೆಂಟ್ ಹೇಳಲ್ಲ ಅಂತ. ಬಟ್ ಹಾಗೇನಿಲ್ಲ, ಬನ್ನಿ ಇವತ್ತು ತೋರಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ. ಆ ಕಪ್ಪಲ್ಲಿ 1 ಕಪ್ ಅಳತೆಯಷ್ಟು ಅಕ್ಕಿ ಹಿಟ್ಟು. ನೀವು ಯಾವ್ದು ಬೇಕಾದರೂ ತೊಗೋಬೋದು. ನಿಮ್ಮ ಮನೇಲಿ ಒಂದು ಜಾಮೂನ್ ಬೌಲ್ ಆದರೂ ತೊಗೋಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡದಾದ ಒಂದು ಬಟ್ಲನ್ನ ಯಾವುದಾದ್ರೂ ಅಳತೆಗೆ ಅಂತ ಇಟ್ಕೊಳ್ಳಿ. ಅದೇ ಕಪ್ಪಿಗೆ ನಾನು 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ನೋಡ್ಬೋದು, ಇವಾಗ ನಾನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನಾನು ಯಾವ ಮೆಷರ್ಮೆಂಟ್ ಹೇಳಿದ್ದೀನೋ ಸೇಮ್ ಮೆಷರ್ಮೆಂಟಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ. ಸೊ ಅದೇ ಕಪ್ಪಿಗೆ ಮತ್ತೆ 1/4 ಕಪ್ಪಷ್ಟು ಮೈದಾ. ಈ ಮೂರನ್ನು ಸ್ವಲ್ಪ ಅಂದರೆ ಕೈಯಲ್ಲಿ ಹಿಡಿದ್ರೆ ಅದು ಸ್ವಲ್ಪ ಸುಡೋ ಅಷ್ಟು, ಅಂದರೆ ಕೈ ಬೆಚ್ಚಗಾಗತ್ತಲ್ಲ ಅಷ್ಟರವರೆಗೂ ಹುರಿಬೇಕಾಗತ್ತೆ. ಫ್ಲೇಮ್ ಜಾಸ್ತಿ ಮಾಡಬೇಡಿ, ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಶ್ರಾವಣ ಮಾಸ ಸ್ಟಾರ್ಟ್ ಆಯ್ತಂದರೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಒಂದೇ ಟೆನ್ಷನ್ನು, ಏನು ಅಡುಗೆಗಳು ಮಾಡೋದು, ಏನು ತಿಂಡಿಗಳು ಮಾಡೋದು, ಎಷ್ಟೆಷ್ಟು ಮಾಡಬೇಕು, ಏನೂ ಗೊತ್ತಾಗಲ್ಲ ಒಂದೊಂದು ಸಲ. ಆದರೆ ನಾನು ನಿಮಗಿಲ್ಲಿ ಪ್ರತಿಯೊಂದೂ ಎಕ್ಸಾಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ಕೊಡ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೀವು ನೋಡಿಬಿಟ್ಟು ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಆಲ್ರೆಡಿ ಮುಂಚೆನೇ ಪ್ರೀವಿಯಸ್ ವೀಡಿಯೋದಲ್ಲೇ ನಾನು ಇದು ಕರ್ಜಿಕಾಯಿ ಮತ್ತು ರವೆ ಉಂಡೆ ಅದೆಲ್ಲ ಮಾಡಿ ತೋರಿಸಿದ್ದೀನಿ. ಸೊ ನೀವು ಹೋಗಿ ನೀವು ಅದನ್ನು ಕೂಡ ಸರ್ಚ್ ಮಾಡಿ ನೀವು ನೋಡ್ಬೋದು. ಇಲ್ಲ ಅಂದರೆ ನಾನು ಇದೇ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ನ, ಅದನ್ನು ಕೂಡ ಮಾಡಿ. ತುಂಬ ಚೆನ್ನಾಗಿದೆ. ನಾನು ಮತ್ತೆ ಇವಾಗ ಸೇಮ್ ಮೆಷರಿಂಗ್ ಕಪ್ಪು, ಅಂದರೆ ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಕಪ್ ತೊಗೊಂಡಿನಿ. ಅದರಲ್ಲಿ 1/4 ಕಪ್ ಅಷ್ಟು ಹುರ್ಗಡ್ಲೆ. ನೀವು ನೋಡಿ, ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತಲೇ ನಾನು ಪ್ರತಿಯೊಂದೂ ಎಕ್ಸಾಕ್ಟಾಗಿ ಹೇಳ್ತಾ ಇದ್ದೀನಿ ಮತ್ತು ತೋರಿಸ್ತಾ ಇದ್ದೀನಿ. 1/4 ಕಪ್ಪಷ್ಟು ಹುರ್ಗಡ್ಲೆ. ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು, ತುಂಬ ನಯಸ್ಸಾಗಿ ಮಾಡಬೇಕು ಪೌಡರ್ನ. ನೋಡ್ಬೋದು ಇಲ್ಲಿ ಆಗಿದೆ. ಇವಾಗ ಇದನ್ನು ನಾನು ಹುರಿದಿಟ್ಕೊಂಡಿದ್ನಲ್ಲ ಅಕ್ಕಿ ಹಿಟ್ಟು, ಮೈದಾ ಮತ್ತು ಚಿರೋಟಿ ರವೆ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಕಪ್ಪನ್ನ, ಮೆಷರಿಂಗ್ ಕಪ್ಪನ್ನ ಲಾಸ್ಟ್ವರೆಗೂ ಇಟ್ಕೋಬೇಕು. ನೀವು ಯಾವುದೇ ಒಂದು ತೊಗೊಳ್ಳಿ, ಇಲ್ಲ ಒಂದು ಲೋಟ ತೊಗೋತೀರಾ ಅದನ್ನೇ ಎಕ್ಸ್ಚೇಂಜ್ ಮಾಡಬೇಡಿ. ಎಕ್ಸಾಕ್ಟ್ ಅದರಲ್ಲೇ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅದೇ ಕಪ್ಪಿಗೆ ನಾನು 1/4 ಕಪ್ಪಷ್ಟು ಕೊಬ್ಬರಿ ತುರಿ, ಅದನ್ನು ಕೂಡ ಅಷ್ಟೇ ಹುರಿಯೋದೇನು ಬೇಡ, ಹಾಗೆ ತುರಿದಿರೋದನ್ನು. ಮತ್ತು ಅದ್ರ ಜೊತೆಗೆ ನಾನೀಗ ಖಾರಕ್ಕೆ ಒಣಮೆಣಸಿನ್ಕಾಯಿ ಬ್ಯಾಡಗಿನೇ ತೊಗೊಂಡಿದ್ದೀನಿ, ಕಲರ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ನಿಮಗೆ ಬೇಕಂದರೆ ಮೆಣಸಿನ್ಕಾಯಿ ಇಲ್ಲ ಅಂತಂದರೆ ನೀವು ಮನೇಲಿ ಯೂಸ್ ಮಾಡೋ ಅಂಥ ಸಪ್ರೇಟಾಗಿ ಖಾರದ ಪುಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಹಾಕ್ಕೋಬೋದು. ಅದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕ್ಕೋಬೇಕಾಗತ್ತೆ. ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬರು ಕಮ್ಮಿ ತಿಂತಾರೆ, ಆ ರೀತಿ. ಅದನ್ನು ನೋಡಿಕೊಂಡು ನೀವು ಉಪ್ಪು ಖಾರ ಮಾತ್ರ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಎರಡನ್ನೂ ಪೌಡರ್ ಮಾಡಬೇಕು. ಸ್ವಲ್ಪ ಫೈನ್ ಪೌಡರ್ ಅಂತ ಏನಿಲ್ಲ, ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅಲ್ಲಲ್ಲೇ ಆ ಚಿಲ್ಲಿ ಫ್ಲೇಕ್ಸ್ ಕಾಣಿಸುತ್ತಲ್ವಾ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಮತ್ತು ಅದೇ ಕಪ್ಪಿಗೆ 1/4 ಕಪ್ಪಷ್ಟು ಕಡಲೆಕಾಯಿ ಬೀಜ. ಇದು ಅಷ್ಟೇ, ತುಂಬ ನಯಸ್ ಬೇಡ, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಹಂಗಂತ ತುಂಬ ದಪ್ಪನೂ ಮಾಡಬೇಡಿ, ಯಾಕಂದರೆ ಕೋಡ್ಬಳೆ ಒಸಿತೀವಲ್ವ, ಆವಾಗ ಅದೆಲ್ಲ ಅಲ್ಲಲ್ಲೇ ಕಟ್ಟಾಗತ್ತೆ. ಅದಕ್ಕೋಸ್ಕರ ತುಂಬ ನೈಸ್ ಪೌಡರು ಬೇಡ, ಒಂದು ಸ್ವಲ್ಪ ಅಲ್ಲಲ್ಲೇ ಸಣ್ಣ ಸಣ್ಣ ಪೀಸ್ ಸಿಗೋ ಅಷ್ಟು ಆ ಥರ ಗ್ರೈಂಡ್ ಮಾಡ್ಕೋಬೇಕು. ಇದಿಷ್ಟು ಇವಾಗ ರೆಡಿ ಆಯಿತು. ಇದಕ್ಕೆ ಇನ್ನೇನೇನು ಹಾಕಬೇಕು ಅಂತ ನಾನು ಹೇಳ್ತೀನಿ. ಅಷ್ಟರಲ್ಲಿ ನಾವು ಸೈಡಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಳ್ಳೋಣ. ಇದಕ್ಕೊಂದು ಟೇಸ್ಟ್ ಎನ್ಹಾನ್ಸ್ ಮಾಡೋಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಕೂಡ ಇದೆ, ಅದನ್ನು ಕೂಡ ತಿಳಿಸ್ತೀನಿ, ನೀವು ಟ್ರೈ ಮಾಡಿ ನೋಡಿ. ಇವಾಗ ಸೈಡಲ್ಲಿ ಎಣ್ಣೆ ಕಾಯ್ತಾ ಇರಲಿ, ಅಷ್ಟರೊಳಗೆ ಇದಕ್ಕೆ ಬೇರೆ ಇನ್ನೇನೇನು ಹಾಕಬೇಕು ಅಂತ ಹೇಳ್ತೀನಿ. ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಇದು 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಜೀರಿಗೆ, ಅದನ್ನು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಉಪ್ಪು ಒಂದು ಅರ್ಧ ಚಮಚದಷ್ಟು. ನಿಮಗೆ ಇಲ್ಲ ಸ್ವಲ್ಪ ಉಪ್ಪು ತಿಂತೀವಿ ಅಂದರೆ ನೋಡಿಬಿಟ್ಟು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇಂಗು, ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಂದು 1/4 ಸ್ಪೂನಷ್ಟು ಮೈಲ್ಡಾಗಿದ್ದರೆ. ಆಮೇಲೆ ಒಂದು 1/4 ಚಮಚದಷ್ಟು ಓಂಕಾಳು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ,
ಇದೆ. ಅದು ಏನಂದರೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ. ನೀವು ಸಕ್ಕರೆ ಹಾಕಿ ನೋಡಿ, ಅದರದ್ದು ಫ್ಲೇವರು ಟೇಸ್ಟು ಎಲ್ಲ ಬೇರೆ ಥರನೇ ಇರುತ್ತೆ. ಇದುವರೆಗೂ ಯಾರು ಯೂಸ್ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ಬಟ್ ಬೇರೆಯವರು ಬಳಸ್ಬೋದೇನೋ. ನಾನು ನೋಡಿದ ಮಟ್ಟಕ್ಕೆ ಇದುವರೆಗೂ ಯಾರು ಕೋಡ್ಬಳೆಗೆ ಸಕ್ಕರೆ ಹಾಕಿಲ್ಲ. ಸ್ವಲ್ಪ ಹಾಕಬೇಕು, ಹಂಗಂತ ಜಾಸ್ತಿ ಹಾಕಬೇಡಿ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ಅದಕ್ಕೆ 1 ಸೌಟಷ್ಟು ನಾವು ಸಾಂಬಾರೆಲ್ಲ ಬಡಿಸೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಸೌಟಲ್ಲಿ 1 ಸೌಟಷ್ಟು ಕಾಯಿಸಿರೋಂಥ ಎಣ್ಣೆ, ತುಂಬ ಬಿಸಿಯಾಗಿರ್ಬೇಕು ಎಣ್ಣೆ. ಇದನ್ನು ಹಾಕ್ಬಿಟ್ಟು ಮೇಲೆ ಅದೇ ಸ್ಪೂನಲ್ಲಿ ಕೈ ಆಡಿ, ಯಾಕೆಂದರೆ ತುಂಬ ಬಿಸಿ ಇರುತ್ತೆ. ಅದಾದಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೀರಂದರೆ ನಾನಿಲ್ಲಿ ತಣ್ಣೀರೇ ತೊಗೊಂಡಿದ್ದೀನಿ, ಬಿಸಿನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ. ಕೋಡ್ಬಳೆಗೆ ಹಾಕಿದ್ಮೇಲೆ ನಿಮಗೆ ಸ್ವಲ್ಪ ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಗಟ್ಟಿ, ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಆ ರೀತಿ ಕಲಿಸ್ಕೊಂಡು ಚೆನ್ನಾಗಿ ನಾದಬೇಕು. ನಾದದೇ ಇದ್ದರೆ ಏನಾಗುತ್ತೆ ಅಂತಂದರೆ, ನಾವು ಇದನ್ನು ಮಾಡ್ತೀವಲ್ವ, ಕೋಡ್ಬಳೆ ಹೊಸಿತೀವಲ್ವ, ಆವಾಗ ಅಲ್ಲಲ್ಲೇ ಕಟ್ಟಾಗುತ್ತೆ. ಮತ್ತು ಹಿಂಗೆ ರೌಂಡ್ ಶೇಪ್ ತೊಗೊಳ್ಳುವಾಗೂ ಅಲ್ಲಲ್ಲೇ ಬ್ರೇಕ್ ಆಗುತ್ತೆ, ನೋಡೋದಕ್ಕೆ ಚೆನ್ನಾಗಿರಲ್ಲ. ಆಮೇಲೆ ಟೇಸ್ಟ್ ಕೂಡ ಒಂಥರ ಎಣ್ಣೆ ಕುಡ್ದಂಗೆ ಅನಿಸುತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ನಾದದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಕೋಡ್ಬಳೆನ ಯಾವ ಸೈಜಿಗೆ ಬೇಕಾದರೂ ಮಾಡ್ಕೋಬೋದು. ಚಿಕ್ಕದಾದರೂ ಮಾಡ್ಬೋದು, ಮೀಡಿಯಮ್ ಮಾಡ್ಬೋದು, ಇಲ್ಲ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ಅದನ್ನು ಕೂಡ ಮಾಡ್ಬೋದು. ನಾನಿಲ್ಲಿ ಮೀಡಿಯಮ್ಮಾಗಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹತ್ತಿರದಿಂದ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. ಶ್ರಾವಣ ಮಾಸ ಶುರುವಾಯಿತು ಅಂದರೆ ಎಲ್ಲ ಲೇಡೀಸು ತುಂಬ ಬ್ಯುಸಿಯಾಗಿಬಿಡ್ತಾರೆ. ಯಾಕಂದರೆ ಮನೆ ಕ್ಲೀನಿಂಗ್ ಇರುತ್ತೆ, ವರಮಹಾಲಕ್ಷ್ಮಿ ಗೌರಿ ಹಬ್ಬಕ್ಕೆ ಸೀರೆ ಶಾಪಿಂಗ್ ಕೂಡ ಇರುತ್ತೆ. ಸೊ ಆ ಮಧ್ಯದಲ್ಲಿ ಈ ತಿಂಡಿಗಳೆಲ್ಲ ಮಾಡಬೇಕು. ಕೆಲವರು ನೈವೇದ್ಯಕ್ಕೆ ಅಂತ ದೇವ್ರ ಮುಂದೆ ಇಡ್ತಾರಲ್ವ, ಹಾಗಾಗಿ ತುಂಬ ಹೆಕ್ಟಿಕ್ ಆಗೋಗುತ್ತೆ ಎಲ್ಲರಿಗೂ. ಯಾರ ಮನೇಲಿ ಗಣೇಶನ ಕೂರಿಸ್ತಾರೋ ಅವರಂತೂ ತಿಂಡಿಗಳು ಮಾಡೇ ಮಾಡ್ತಾರೆ. ಏಕೆಂದರೆ ಗಣಪತಿಗೆ ತಿಂಡಿಗಳಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಏನು ಮಾಡಿಲ್ಲ ಅಂತಂದರೂ ಅಟ್ಲೀಸ್ಟು ರವೆ ಉಂಡೆ, ಕರ್ಜಿಕಾಯಿ ಮತ್ತು ಮೋದಕ ಇದಂತೂ ಗಣಪತಿ ಹಬ್ಬದಲ್ಲಿ ಇದ್ದೇ ಇರುತ್ತೆ. ನಾನು ಆಲ್ರೆಡಿ ಕರ್ಜಿಕಾಯಿ ಮತ್ತು ರವೆ ಉಂಡೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಮುಂಚೆನೇ, ಲಾಸ್ಟ್ ಇಯರು. ಎರಡಕ್ಕೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಾನು ಅದರದ್ದು ಲಿಂಕ್ ಕೂಡ ಈ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಅದನ್ನು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೀರೆಕಾಯಿ ಚಟ್ನಿ ಮಾಡಿ ಅಪ್ಲೋಡ್ ಮಾಡಿದ್ನಲ್ಲ, ಆ ಅಡುಗೆನ ನನ್ನ ಸಬ್ಸ್ಕ್ರೈಬರ್ಸು ಕೆಲವರು ಟ್ರೈ ಮಾಡಿದ್ರಂತೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ ನೋಡಿ, ಅದೇ ನಾನು ಏನು ಮೆಜರ್ಮೆಂಟ್ ಹೇಳಿದ್ದೀನೋ ಸೇಮ್ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದುವರೆಗೂ ಯಾರ್ಯಾರು ನನ್ನ ವಿಡಿಯೋ ನೋಡಿ ಅಡುಗೆಗಳು ಟ್ರೈ ಮಾಡಿದ್ದೀರೋ ಅವ್ರಿಗೆಲ್ಲ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನೀವು ಟ್ರೈ ಮಾಡಿದ್ದಷ್ಟೇ ಅಲ್ಲ, ನೀವು ಅದನ್ನು ಕಮೆಂಟ್ಸಲ್ಲಿ ನನಗೆ ತಿಳಿಸಿದ್ರೆ ನನಗೂ ಗೊತ್ತಾಗತ್ತೆ, ಹಾಗೆ ಖುಷಿ ಕೂಡ ಆಗತ್ತೆ. ಈ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ ಅದೆಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ. ಫ್ಲೇಮ್ ಮಾತ್ರ ತುಂಬ ಕಡಿಮೆ ಉರಿ ಇಟ್ಕೊಂಡು ನೀವು ಬೇಯಿಸಬೇಕು. ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ ನೀವು ಚಕ್ಲಿ, ಕೋಡ್ಬಳೆ ಈ ಥರದ್ದೆಲ್ಲ ಮಾಡುವಾಗ. ನೋಡಿ, ಒಂದು ಮುರಿದ್ಬಿಟ್ಟು ಕೂಡ ನಾನು ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸು ಆಗಿರ್ಬೋದು, ಅದು ಕ್ರಿಸ್ಪ್ನೆಸ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿತ್ತು. ನೀವು ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.